ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಮಂಗಳೂರು ಶೈಲಿಯ ನೀರು ದೋಸೆ ಮತ್ತು ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಚಳಿ ಟೈಮಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ನೀರು ದೋಸೆನೂ ತುಂಬ ಚೆನ್ನಾಗಿ ಹೆಲ್ತಿಗೂ ಒಳ್ಳೆಯದು. ಸೊ ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ನೋಡುವ. ಮೊದಲಿಗೆ ನಾನು ನೀರು ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 1 ಪಾವು ಅಕ್ಕಿ ತೊಗೊಂಡಿದ್ದೀನಿ. ನೀವು ಸಣ್ಣ ಅಕ್ಕಿ ಆದರೂ ತೊಗೊಳ್ಬೋದು ಅಥವಾ ರೇಷನ್ ಅಕ್ಕಿ ಆದರೂ ತೊಗೊಳ್ಬೋದು. ಯಾವ ಹದದ್ದು ಅಕ್ಕಿ ಆದರೂ ಪರವಾಗಿಲ್ಲ ತೊಗೊಳ್ಬೋದು. ನಾನಿಲ್ಲಿ 1 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡ್ಕೊಳ್ಬೇಕು. ಅದನ್ನು ವಾಶ್ ಮಾಡಿಕೊಂಡು ಈ ಥರ ನೆನೆಯೋಕ್ಕೆ ಇಟ್ಟಿದ್ದೀನಿ. ಇದು ಒಂದು 6ರಿಂದ 7 ಅವರ್ಸ್ ನೆನೆಯಬೇಕು. ಏನಿಲ್ಲ, ನೈಟ್ ನೆನೆಯೋಕ್ಕೆ ಇಟ್ಟರೆ ಬೆಳಿಗ್ಗೆ ಮಾಡ್ಬೋದು, ಬೆಳಿಗ್ಗೆ ನೆನೆಯೋಕ್ಕೆ ಇಟ್ಟರೆ ನೈಟ್ ಮಾಡ್ಬೋದು ಇನ್ಸ್ಟೆಂಟಾಗಿ. ಸೊ ಇವಾಗ ನಾನು ನೆನೆದಾಗಿದೆ, ಬೆಳಿಗ್ಗೆಗೆ ರುಬ್ಬೋದಕ್ಕೆ ತೊಗೊಳ್ತಾ ಇದ್ದೀನಿ. ನೋಡಿ ಈ ಥರ ನೆನೆದಿದೆ. ಬೇರೆ ಏನೂ ಹಾಕೋದಿಲ್ಲ, ಬೇಳೆಕಾಳುಗಳದೆಲ್ಲ ಏನೂ ಇಲ್ಲ, ಬರೀ ಅಕ್ಕಿ ಮಾತ್ರ ನೆನೆಯೋದಷ್ಟೇ. ನಾನು ಮಿಕ್ಸಿ ಜಾರ್ಗೆ ನೆನ್ಕೊಂಡಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನೀವು ತೆಂಗಿನಕಾಯಿ ಸಹ ತುರ್ಕೊಂಡು ಹಾಕ್ಕೊಳ್ಬೋದು, ಇಲ್ಲಾಂದರೆ ಎಲೆ ಗಂಜಿ ಬರುತ್ತಲ್ಲ ಅದರದ್ದು ಸ್ವಲ್ಪ ಬಲ್ತಿರೋ ಕಾಯಿನೂ ಸಹ ಹಾಕ್ಕೊಳ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಬರುತ್ತೆ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನುಣ್ಣದಾಗಿ ರುಬ್ಕೊಂಡಿರೋದು, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು. ಸೊ ಇವಾಗ ಎಲ್ಲ ರುಬ್ಕೊಂಡಾಗಿದೆ. ಇಷ್ಟೇ ಗಟ್ಟಿಗೆ ರುಬ್ಕೊಳ್ಳಿ. ಇವಾಗ ನೀವು ನೀರು ಹಾಕ್ಕೊಳ್ಳಿ. ಅಂದರೆ ನೀವು 1 ಪಾವು ನೀರಿಗೆ 1 ಪಾವು ಅಕ್ಕಿಗೆ ಅದೇ ಪಾವಲ್ಲಿ 1 ಅಥವಾ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಈ ಥರ ತಿರುಗಿಸೋದು. ಇವಾಗ ನೋಡಿ ತಿರುಗಿಸಿ, ಸ್ವಲ್ಪ ತೆಳು ಆಗುತ್ತೆ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಸೌಟಲ್ಲಿ ಹಿಂಗೆ ಅಂಟ್ಕೊಂಡಿರಲ್ವ, ಈ ಥರ ಹಿಂದೆ ಹಿಂಗೆ ಅಂಟ್ಕೊಂಡ್ರೆ ನೀರು ದೋಸೆ ಇಟ್ಟು ರೆಡಿ ಇದೆ. ಇಷ್ಟು ನೀರಿದ್ದು ಸಾಕು. ಇವಾಗ ನಾನು ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ಆದರೂ ಪರವಾಗಿಲ್ಲ, ಅಥವಾ ಮಾಮೂಲಿ ಚಿಕ್ಕದು ಬರುತ್ತಲ್ಲ ಮಂಗಳೂರಲ್ಲಿ ಎಲ್ಲ ಇರುತ್ತಲ್ವ, ಆ ಥರದ ಹೆಂಚಲ್ಲದು ಪರವಾಗಿಲ್ಲ, ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪನೇ ಚೆಲ್ಕೊಳ್ತಾ ಬರಬೇಕು ದೋಸೆ ಅದು ಹಿಟ್ಟು. ಈ ಥರ ಸುಮ್ಮನೆ ಜಸ್ಟ್ ಚೆಲ್ಬಿಟ್ಟು 1 ನಿಮಿಷ ಮುಚ್ಚಿಡಬೇಕು ಬೇಯೋದಕ್ಕೆ. ಇದು ಜಾಸ್ತಿ ಏನು ಬೇಡ, 1 ನಿಮಿಷ. ಇವಾಗ ಇನ್ನೊಂದು ನಿಮಿಷ ಹಾಗೆ ಬೇಯಕ್ಕೆ ಬಿಡಬೇಕು. ಸೊ ಇವಾಗ ಸುಮ್ಮನೆ ಎತ್ಕೊಳ್ಳೋದಷ್ಟೇ, ಒಂದೇ ಬದಿ ಅಷ್ಟೇ ಬೇಯಿಸೋದು, 2 ಬದಿ ಏನು ಬೇಯಿಸೋದಿಲ್ಲ. ಇದು ಈ ಥರ ಚೆಲ್ಕೊಂಡು ಬರೋದಷ್ಟೇ, ಬೇರೆ ಏನೂ ಇಲ್ಲ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಸಾಫ್ಟಾಗಿರುತ್ತೆ. ತೆಂಗಿನಕಾಯಿ ಹಾಕೋದು ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನಮ್ಮದು ಸ್ವಲ್ಪ ಹೆಂಚು ದೊಡ್ಡದಾಗಿದೆ, ಅದಕ್ಕೆ ನಿಮಗೆ ದೊಡ್ಡದಾಗಿ ದೋಸೆ ಬಂದಿದೆ ನೋಡಿ. ಒಂದೇ ಕಡೆ ಅಷ್ಟೇ, ಜಾಸ್ತಿ ಏನು ಬೇಯಿಸೋದಿಲ್ಲ. ಸೊ ನೋಡಿ ಇದೆಲ್ಲ ಸಾಫ್ಟಾಗಿ ಚೆನ್ನಾಗಿ ಹೇಗಿದೆ ದೋಸೆ ಅಂತ. ಇದಕ್ಕೆ ನೀವು ಚಟ್ನಿನಾದರೂ ತಿನ್ಬೋದು, ಅಥವಾ ನಾನ್ ವೆಜ್ ಅವರಾದರೆ ಚಿಕನ್ ಸುಕ್ಕ ಅಥವಾ ಗೀ ರೋಸ್ಟ್. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ವಾಶ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಮೊಸರು, ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನೆನೆಯೋದಕ್ಕೆ. ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಇಟ್ಟರೆ ಸಾಕು. ಇವಾಗ ಒಂದು ಬಾಣಲಿಗೆ 1 ಚಮಚ ತುಪ್ಪ ತೊಗೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು 2 ಖಾರದ ಮೆಣಸಿನ್ಕಾಯಿ. ಬ್ಯಾಡಿಗೆ ಮೆಣಸಿನ್ಕಾಯಿ ನಾನಿಲ್ಲಿ 5ರಿಂದ 8 ಪೀಸಸ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಇದಕ್ಕೆ 1/4 ಚಮಚ ಜೀರಿಗೆ, 1/4 ಚಮಚ ಮೆಣಸು, 1 ಅನಾನಸ್ ಹೂವು, 2 ಚಕ್ಕೆ, ಮರಾಠಿ ಮೊಗ್ಗು, ಸೋಂಪು, ಲವಂಗ, ಮೆಂತ್ಯ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗಸಗಸೆ ಹಾಕ್ತಿದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ಧನಿಯಾ ಕಾಳನ್ನ ಹಾಕಬೇಕು, ಬಟ್ ನಾನು ಮರ್ತೋದೆ. ಸೊ ನೀವು ಅದನ್ನು ಹಾಕ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ಗೆ 1 ಚಮಚ ತುಪ್ಪ
ಮತ್ತು ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಫ್ರೈ ಆಗಿದೆ. ಇವಾಗ ನೆನೆಸ್ಕೊಂಡಿರೋ ಚಿಕನ್ನ ಹಾಕಿ ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಹುಣಸೆಹಣ್ಣು, ನಾವು ಇಲ್ಲಿ ಪೇಸ್ಟ್ಗೆ ಮಾಡ್ಕೊಳ್ಳೋಕ್ಕೆಲ್ಲ ಮಾಡಿದ್ವಲ್ಲ, ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕಿಬಿಟ್ಟು ಈ ಥರ ರುಬ್ಕೊಳ್ಬೇಕು. ನಾನು ಇಲ್ಲಿ ಧನಿಯಾ ಪುಡಿ ಹಾಕ್ತಿದ್ದೀನಿ. ಧನಿಯಾ ಕಾಳು ಹಾಕೋದು ಮರ್ತೋಯ್ತು, ಸೊ ಅದಕ್ಕೆ ಹಾಕ್ತಿದ್ದೀನಿ. ಇವಾಗ ಥರ ಫುಲ್ಲು ನುಣ್ಣಗಾಗಿ ರುಬ್ಬಿದೆ. ಇವಾಗ ಚಿಕನ್ ಸಹ ಬೇಯ್ತಾ ಇದೆ. ಈ ಟೈಮಲ್ಲಿ ನಾನು ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವಲ್ಪ ಗೀ ರೋಸ್ಟ್ ಅಲ್ವಾ, ಸ್ವಲ್ಪನೇ ತುಪ್ಪನ ಹಾಕ್ಕೊಳ್ಳಿ. ನಿಮಗೆ ಕಂಪ್ಲೀಟ್ ತುಪ್ಪ ಬೇಕು ಅಂದರೆ ಜಾಸ್ತಿನೇ ತುಪ್ಪದಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ತುಪ್ಪ ಕಮ್ಮಿ ಬೇಕು ಅಂದರೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ನೋಡಿ ಕುಕ್ ಆಗಿದೆ. ಸೊ ಚಿಕನ್ ಗೀ ರೋಸ್ಟ್ ರೆಡಿ. ಇಷ್ಟು ಗಟ್ಟಿ ಇದ್ರೆ ಸಾಕು. ಸೇಮ್ ಪ್ರಾಸೆಸಲ್ಲಿ ಪ್ರಾನ್ಸು ಸಹ ಮಾಡ್ಬೋದು, ಏಡಿ ಸಹ ಮಾಡ್ಬೋದು. ನೀರು ದೋಸೆಗೆ ಚಿಕನ್ ಗೀ ರೋಸ್ಟು ಅಥವಾ ಚಿಕನ್ ಸುಕ್ಕ ಅಥವಾ ಬಂಗುಡೆ ಮೀನೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮಾಡಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ.